ಸರ್ಕಾರದ ಬಳಿ ಅನ್ನಭಾಗ್ಯ ಯೋಜನೆಗೆ ಕೊಡೋಕೆ ಅಕ್ಕಿ ಇಲ್ಲ. ಫಲಾನುಭವಿಗಳಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ ಎಂದಿದ್ದ ಸರ್ಕಾರ, ಆದ್ರೆ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ನೋ ಸ್ಟಾಕ್ ಅಂತ ಬೋರ್ಡ್ ಇದೆ. ದಾಸ್ತಾನು ಬಂದ ಮೇಲೆ ಅಕ್ಕಿ ವಿತರಿಸಲಾಗುವುದು ಅಂತ ಬೋರ್ಡ್ ಹೇಳ್ತಾ ಇದೆ. ಹಣದ ಬದಲಾಗಿ ಅಕ್ಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಫೆಬ್ರವರಿಯಿಂದ ಹಣದ ಬದಲು ಅಕ್ಕಿ ನೀಡ್ತೀವಿ ಅಂತ ಭರವಸೆನೂ ಕೊಟ್ಟಿತ್ತು. ಕಳೆದ 3 ತಿಂಗಳಿಂದ ಅಕ್ಕಿ ಹಣವು ಫಲಾನುಭವಿಗಳ ಖಾತೆ ಸೇರಿಲ್ಲ. ಈಗ ನೋಡಿದ್ರೆ ಅಕ್ಕಿನೂ ಇಲ್ಲ. ಏನ್ ಮಾಡಕ್ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಈಗಾಗಲೇ ಸಾಕಷ್ಟು ಟೀಕಾ ಪ್ರಹಾರಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಕ್ಕಿಯ ವಿಚಾರ, ಅಕ್ಕಿ ಬಂದ್ಬಿಡ್ತು, ಇನ್ನು 15 ಕೆಜಿ ಅಕ್ಕಿ ಕೊಟ್ಬಿಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಅಕ್ಕಿನೂ ಇಲ್ಲ. ಅಕ್ಕಿ ಬದಲು ದುಡ್ಡು ಕೊಡ್ತೀವಿ ಎಂದಿದ್ರಲ್ಲ, ಆ ದುಡ್ಡೂ ಇಲ್ಲ. ಅಕ್ಕಿ ಖಾಲಿ ಆಗಿದೆ. 19/3/2025 ಬುಧವಾರ ಅಕ್ಕಿ ವಿತರಿಸಲಾಗತ್ತೆ ಅಂತ ಹೀಗೆ ಎಲ್ಲಾ ಕಡೆಯಲ್ಲೂ ಕೂಡ ಬೋರ್ಡ್ ಹಾಕಲಾಗಿದೆ. ವಿತರಿಸ್ತಿರೋ ವಿತರಿಸಲ್ವೋ, ಯಾಕೋ ಸರ್ಕಾರವೇ ಗೊಂದಲದಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಅಕ್ಕಿ ಇದೆಯೋ ಇಲ್ವೋ, ದುಡ್ಡು ಕೊಡಕ್ಕಾಗುತ್ತೋ ಆಗಲ್ವೋ ಪ್ರಶ್ನೆ. ಜನ ಇದ್ರ ಮಧ್ಯದಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಇನ್ಮೇಲೆ ಅಕ್ಕಿ ಕೊಡ್ತೀವಿ, ದುಡ್ಡು ಕೊಡಲ್ಲ, ಅಕಸ್ಮಾತ್ ಅಕ್ಕಿನ ಮಾರಾಟ ಮಾಡೋದು ಆ ಥರದ್ದೇನಾದ್ರು ಮಾಡ್ತು ಅಂತಂದ್ರೆ ಪಡಿತರ ಚೀಟಿಯನ್ನೇ ಕ್ಲೋಸ್ ಮಾಡ್ಬಿಡ್ತೀವಿ ಅಂತೆಲ್ಲ ಹೇಳಿದ್ರು. ಜನ ಕೂಡ ಪಾಪ ಅಕ್ಕಿ ಕೊಡ್ತಾರೆ ಅನ್ನುವಂಥ ಭರವಸೆಯಲ್ಲೇ ಇದ್ರು. ಆದ್ರೆ ಈಗ ನೋಡಿದ್ರೆ ಕೊಡಬೇಕಾದ ಅಕ್ಕಿನೂ ಇಲ್ಲ. ಎಲ್ಲ ಕಡೆ ಖಾಲಿ ಆಗಿದೆ, ನಾಳೆ ಬಾ, ಖಾಲಿ ಆಗಿದೆ, ನಾಳೆ ಬಾ ಅನ್ನೋ ತರ ಬೋರ್ಡ್ ಹಾಕೊಂಡು ಕೂತಿದ್ದಾರೆ. ಹೋಗ್ಲಿ, ಹಣನಾದ್ರೂ ಬಂದು ಬೀಳ್ತಾ ಇದೆಯಾ ಅಕೌಂಟಿಗೆ? ಅದೂ ಇಲ್ಲ. ಹಾಗಿದ್ರೆ ಫಲಾನುಭವಿಗಳಿಗೆ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಈಗ ನಂಬ್ಕೊಂಡಿರ್ತಾರಲ್ಲ ಈ ಯೋಜನೆಯನ್ನ, ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು? ಹಾಗಿದ್ರೆ ಸರ್ಕಾರ ತನ್ನ ಬಳಿ ಅಕ್ಕಿ ಇದೆಯೋ ಇಲ್ವೋ ಅನ್ನೋ ಗೊಂದಲ ಅಥವಾ ಕ್ಲಾರಿಟಿ ಅನ್ನೋದು ಇಲ್ದೇನೆ ಇದೆಯಾ, ನಿರ್ಧಾರಗಳನ್ನ ತಿಳಿಸ್ತಿದ್ಯಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಅಕ್ಕಿ ಕೊಡ್ತೀವಿ, ಇನ್ಮೇಲೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ದು ಇವ್ರೆ. ಈಗ ನೋಡಿದ್ರೆ ಅಕ್ಕಿ ಖಾಲಿ ಆಗಿದೆ ಅಂತ ಬೋರ್ಡ್ ಹಾಕೊಂಡು ಕೂತಿರೋದು ಇವ್ರೆ. ಏನ್ ಸಮಸ್ಯೆ ಆಗ್ತಿದೆ? ಸರ್ಕಾರಕ್ಕೆ ಕ್ಲಾರಿಟಿ ಇಲ್ವೋ, ಏನ್ ಕತೆ? ಇದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಗ್ರಾಹಕರು ಅದರಲ್ಲೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರುವಂತಹ ಫಲಾನುಭವಿಗಳು ಕೇಳ್ತಾರಂತ ಪ್ರಶ್ನೆ. ಮುಖ್ಯವಾಗಿ 5 ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿತ್ತು. ಅದನ್ನು ನಂಬಿ ಜನರು ಕೂಡ ಅವರಿಗೆ ಆಶೀರ್ವಾದ ಮಾಡಿರುವಂತದ್ದು, ಮತದಾನವನ್ನ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿರುವಂತದ್ದು. ಹಾಗಾಗಿ ಈಗ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆಯನ್ನ ಮಾಡ್ತಾರೆ. ಬಡವರಿಗೆ, ಹಿಂದುಳಿದ ವರ್ಗಗಳಿಗೆ, ಕೂಲಿ ಕಾರ್ಮಿಕರಿಗೆ ಇದು ಅನುಕೂಲ ಆಗ್ಲಿ ಅನ್ನೋಂತ ಯೋಜನೆಯನ್ನ ಘೋಷಣೆ ಮಾಡ್ತಾರೆ. 5 ಕೆಜಿ ಸರ್ಕಾರ ಕೊಡುವಂತದ್ದು, 5 ಕೆಜಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಟ್ಟು 10 ಕೆಜಿ ನಾವು ಕೊಡ್ತೀವಿ ಅನ್ನೋಂತ ಘೋಷಣೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರಕ್ಕೆ ಸರಬರಾಜು ಮಾಡಲ್ಲ. ಅದು ರಾಜಕೀಯ ಕಿತ್ತಾಟ ಕೂಡ ಕಾರಣ ಆಗತ್ತೆ. ಅದಾದ ಬಳಿಕ ಹಣವನ್ನ ನಾವು ಕೊಡ್ತೀವಿ, ಇದರನ್ನ ನಾವು ಗ್ರಾಹಕರಿಗೆ 5 ಕೆಜಿಯ ಮೊತ್ತವನ್ನು ನಾವು ತಲುಪಿಸ್ತೀವಿ ಅನ್ನೋಂತಹ ಮಾತನ್ನ ನೀಡಿತು. ಕೆಲವು ತಿಂಗಳ ಕಾಲ ಅದನ್ನ ಬಂದಂತಹ ಫಲಾನುಭವಿಗಳಿಗೆ, ಹಾಗೇನೆ ಅನ್ನಭಾಗ್ಯ ಯೋಜನೆಯಲ್ಲಿ ಬರುವಂತಹ ಫಲಾನುಭವಿಗಳು ಕೂಡ ಕೆಲವು ತಿಂಗಳ ಕಾಲ ಕೊಡಲಾಯಿತು. ಆದ್ರೆ ಮತ್ತೆ ಅದು ಕೂಡ ಹಣವು ಇನ್ನೂ ಕೂಡ ಹಲವು ಗ್ರಾಹಕರಿಗೆ ಬರಬೇಕಾಗಿದೆ. ಅದರ ಜೊತೆ ಈಗ ಹೊಸದಾಗಿ ನಾವು ಸಚಿವರಂತ KH ಮುನಿಯಪ್ಪ ಅವರು ಕೂಡ ನಾವು ಮತ್ತೆ ಹಣವನ್ನು ಬದಲು ನಮ್ಗೆ ಈಗ ಅಕ್ಕಿಯನ್ನ ಬೇರೆ ಕಡೆಯಿಂದ ನಾವು ಸರಬರಾಜು ಮಾಡ್ಕೊಂತ ಇದೀವಿ. ಹಾಗಾಗಿ ನಮ್ಗೆ ಅಕ್ಕಿ ಲಭ್ಯ ಇದೆ. ಉಳಿದಂತ 5 ಕೆಜಿ, ಟೋಟಲ್ 10 ಕೆಜಿ ಅಕ್ಕಿಯನ್ನ ನಾವು ಪ್ರತಿ ತಿಂಗಳು ಅವ್ರಿಗೆ ಕೊಡ್ತೀವಿ ಅನ್ನುವಂತಹ ಆಶ್ವಾಸನೆ ನೀಡಿದ್ರು. ಅದು ಈಗ ನೋಡಿದ್ರೆ ಆ ಕಡೆ ಹಣವೂ ಇಲ್ಲ, ಈ ಕಡೆ ಅಕ್ಕಿಯೂ ಸಿಗ್ತಿಲ್ಲ. ಎಲ್ಲೋ ಒಂದ್ ರೀತಿಯಲ್ಲಿ ಕಾರ್ಮಿಕರು, ಬಡವರ್ಗ ಪರದಾಡುವಂತ ಪರಿಸ್ಥಿತಿ. ತಾವು ತಮ್ಮ ಕಾರ್ಡನ್ನ, BPL ಕಾರ್ಡನ್ನ ಇಟ್ಕೊಂಡು ರೇಷನ್ ಕಾರ್ಡ್ ಹತ್ರ ಅಥವಾ ನ್ಯಾಯಬೆಲೆ ಅಂಗಡಿ ಹತ್ರ ಹೋದ್ರೆ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಅಲ್ಲಿ ಯಾರು ಕೂಡ ರೆಸ್ಪಾನ್ಸ್ ಮಾಡೋರಿಲ್ಲ. ಹಾಗಾಗಿ ಆ ತರ ದುಪ್ಪಟ್ಟು ಹಣವನ್ನು ನಾವು ಈಗ ಮತ್ತೆ ಕೊಟ್ಟು ಜೀವನವನ್ನು ಸಾಕ್ಬೇಕಾಗತ್ತೆ. ನಮ್ಗೆ ಕಡಿಮೆ ದರದಲ್ಲಿ ಸಿಗುವಂತಹ ಅಕ್ಕಿ ಈಗ ದೊರೀತಾ ಇಲ್ಲ. ಇದು ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇರೋದು. ಒಟ್ಟಾರೆ ಅಂದ್ರೆ ಇದು ಸಹಜವಾಗಿ ಜನವಿರೋಧಿಗೂ ಕೂಡ ಈ ಒಂದು ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.